ಸ್ವಾಮಿ ಸಮರ್ಥರ ಭಕ್ತಾದಿಗಳನ್ನು ಈ ಮನೆಯೊಳಗ ಸಂತೋಷಪಟ್ಟಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವ್ರ ಹೆಸರು ಕಿರಣ್ ಅಂತ, ಬಂದಿದ್ದು ಯಾವ ಅರಸೀಕೆರೆ. ವೀಕ್ಷಕರೇ, ಇವರು ಅರಸೀಕೆರೆಯಿಂದ ಇದು ಯಶಸ್ವಿಯಾಗಿ 2ನೇ ತಿಂಗಳು ಗಾಣಗಾಪುರ, ಅಕ್ಕಲಕೋಟೆ ಎರಡೂ ದೇವಸ್ಥಾನಕ್ಕೂ ಇವತ್ತು ಬಂದಿದ್ದಾರೆ. ಇದು 2ನೇ ತಿಂಗಳು. ಸೊ ಇವರು ನಮ್ಮ ಮಾತಾಡು ಫೋನ್ ಹಚ್ಚಿ ಸಾಕು, ನಾವು ವಿಡಿಯೋ ತೆಗಲತ್ತೀನಿ ಬೇಡ. ಯಾವ ಥರ ಪೂಜೆ ಆಯಿತು, ಅಲ್ಲಿ ಸೇವೆ ಯಾವ ಥರ ಇತ್ತು, ಅನ್ನದಾನ ಯಾವ ಥರ ಇತ್ತು ಅನ್ನೋದು ಇವ್ರ ಬಾಯಿಂದ ಹೇಳ್ತಾರೆ, ನೀವು ಕೇಳಿ. ಓಕೆ ವೀಕ್ಷಕರೇ, ವಿಡಿಯೋ ಕಾಲ್ ಮಾಡು ಪ್ರಿಯಾಂಕಕ್ಕೆ. ಹೇಳಿ ಕಿರಣ್, ಬೆಳಿಗ್ಗೆ ನೀವು ಯಾವಾಗ ಬಂದಿರೋದು? ಬೆಂಗಳೂರಿಗೆ ಬಂದಿರೋದು ಯಾವಾಗ? ನಿನ್ನೆ ಬೆಳಿಗ್ಗೆ. ಹಾಂ, ನಿನ್ನೆ ಬೆಳಿಗ್ಗೆ ಬಂದು ಬಸವರಾಜ ಕೇಸಲ್ಲಿ ಅಕ್ಕಲಕೋಟೆಗೆ ಬಂದು ಫಸ್ಟು. ಅಕ್ಕಲಕೋಟೆಯಲ್ಲಿ ಮಹಾರಾಜರ ದರ್ಶನ ಮಾಡಿ ಸಮಾಧಿ ಟಚ್ ಮಾಡಿ ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿ ಹಾಂ, ಅಲ್ಲಿ ಅಭಿಷೇಕನೂ ಮಾಡಿಸಿದ್ರ? ಅಭಿಷೇಕನೂ ಆಯಿತು. ಸ್ವಲ್ಪ ಜೋರು ಮಾತಾಡ್ರಿ. ತೀರ್ಥ ಸ್ನಾನ ಎಲ್ಲ ಮಾಡಿ ಮತ್ತು ಮಾಧುಕರಿ ಮುಗಿಸಿ ಮಠದಲ್ಲಿ ದರ್ಶನ ದರ್ಶನವೂ ಮುಗಿಸ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಸೇವೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಮನಸ್ಸಿಗೆ ಸಂತೋಷ ಆಯಿತು. ಗುರುಗಳ ದರ್ಶನ ತುಂಬ ಚೆನ್ನಾಗಾಯಿತು. ನಾನು 2ನೇ ಸತಿ ಬರ್ತಾ ಇರೋದು. ಮನಸ್ಸಿಗೆ ತುಂಬಾ ಖುಷಿ ಇದೆ. ತುಂಬ ಚೆನ್ನಾಗಿದೆ. ಹೆಂಗೆ ಅನಿಸುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸೇವೆ ನಿಮಗೆ? ತುಂಬ ಚೆನ್ನಾಗಿದೆ. ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ದೇವ್ರಿಗೆ ಸೇವೆ, ಗುರುಗಳಿಗೆ ಸೇವೆ ಮಾಡಿದ್ರೆ ಸಂತೋಷ ಆಗುತ್ತೆ. ಇಲ್ಲಿ ತುಂಬ ಜನ ಬರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ನನ್ನ ಒಬ್ಬನಿಗೆ ಅಲ್ಲ, ಸಮಸ್ತ ಲೋಕ ಸುಖಿನೋ ಭವಂತಂದ್ರೆ ಎಲ್ಲರೂ ಬರಬೇಕು. ಎಲ್ರಿಗೂ ಏನಾರೋ ಒಂದು ಕಷ್ಟ ಇದ್ದೇ ಇರುತ್ತೆ. ಮಹಾರಾಜರ ಕೈ ಹಿಡೀರಿ, ನಿಮ್ಮನ್ನು ಕೈ ಹಿಡಿದೇರಿ. ಖಂಡಿತ ನನ್ನ ಅನುಭವ, ನಿಮ್ಮ ಅನುಭವ. ಮತ್ತು ಇವತ್ತಿನ ಅಲ್ಲಿ ಒಂದು ನದಿ ಸ್ನಾನ ನೀವು ಮಾಡಿದ್ರಿ. ಓಕೆ, ಹೆಂಗೆ ಅನಿಸುತ್ತೆ ನಿಮಗೆ ಆ ತೀರ್ಥ ಸ್ನಾನ? ತುಂಬ ಚೆನ್ನಾಗಿದೆ. ಆ ಪಾಸಿಟಿವ್ ವೇವ್ಸು ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಯಾವ ಥರ ಮಾಡಿದ್ವಿ ಅಲ್ಲಿ ನಿಮಗೆ? ನಾವು ವಿಗ್ರಹ ತಲೆ ಮೇಲೆ ಇತ್ತು, ಅದನ್ನು ಹೇಳಿ ಅದ್ರ ಬಗ್ಗೆ. ವಿಗ್ರಹ ತಲೆ ಮೇಲೆ ಪಾದಕ್ಕೆ ಇಟ್ಟು, ಪಾದಕ್ಕೆ ಮೇಲೆ ಸ್ವಾಮಿ ಮಹಾರಾಜನ ಕೂರಿಸಿ ಅದರ ಮತ್ತೆ ಅರ್ಶದ ನೀರು ಅಕ್ಕಲಕೋಟೆಯಲ್ಲಿ ಸಮಾಧಿ ತೊಳೆದಿರೋ ನೀರು ಮನಸ್ಸಿಗೆ ಒಂಥರ ಸಮಾಧಾನ. ಮತ್ತೆ ಸಂಕ್ರಮಣದ ಸಮಯದಲ್ಲಿ ಇದು ನಡೆದಿದೆ, ಅದೊಂದು ಖುಷಿ ವಿಚಾರ. ತುಂಬ ಜನ ಇತ್ತು, ತುಂಬ ರಶ್ ಇತ್ತು. ಆದರೂ ನಮಗೇನು ತೊಂದರೆ ಆಗಲಿಲ್ಲ. ಮಹಾರಾಜರ ದರ್ಶನ ಕೊಟ್ಟು ನಮಗೆ 50 ಸತಿ ಬಂದಾಗ ಯಾವ ಥರ ದರ್ಶನ ಆಯ್ತು, ಸತಿ ಅದಕ್ಕೂ ಚೆನ್ನಾಗೇ ಆಗಿದೆ. ಓಕೆ, ಮತ್ತು ಆ ಗೋಮಾತೆಗೆ ಹೋಗಿ ನೀವು ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿನೇ ಕೊಡ್ತು ನನಗೆ. ನಾನು ಹೋದ ಸತಿ ಮಾಡಿರಲಿಲ್ಲ, ಅದನ್ನು ಮಾಡಿಕೊಂಡಿದ್ದೆ. ಈ ಸತಿ ತುಂಬ ಖುಷಿ ಆಯಿತು. ಮತ್ತೆ ಮುಂದಕ್ಕೆ ಮಹಾರಾಜರು ಕರೆಸ್ಕೊಳ್ಳಿ ಅನ್ನೋ ಆಸೆ ಅಷ್ಟೇ. ನೀವು ಬರ್ತಾ ಇಲ್ಲ, ಮಹಾರಾಜರು ಕರೆಸ್ಕೊಳ್ತಾ ಇದ್ದಾರೆ. ಖಂಡಿತ. ನಾನು ಏನೇ ಪ್ರಾಬ್ಲಮ್ ಇದ್ದರೂ ನಾನು ಇವತ್ತು ಆ್ಯಕ್ಚುಲಿ ನಾನು ಬರಂಗಿರಲಿಲ್ಲ. ನನಗೇನೋ ಪರ್ಸನಲ್ ವರ್ಕ್ ಇತ್ತು, ಆದರೂ ನಾನು ಮಹಾರಾಜರ ಮೇಲೆ ಭಾರ ಹಾಕಿ ನಾನು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ, ನಾನು ಬರ್ತಾ ಇದ್ದೀನಿ. ಆ ಕೆಲಸ ನೀವು ನೋಡ್ಕೋಬೇಕು. ಮಹಾರಾಜರಿಗೆ ಹೋಗ್ಸಿದ್ದೀನಿ ನಾನು, ಅದವ್ರು ನೋಡ್ಕೊಂಡು. ಕಿರಣ್, ಆ ಮಹಾರಾಜರ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಇದೆಯಾ ಮಹಾರಾಜರು ನನಗೆ ಇವತ್ತಲ್ಲ ನಾಳೆ ಕೈ ಹಿಡಿತಾರೆ ಅಂತೇಳಿ? ಖಂಡಿತ. ಓಕೆ, ಅವ್ನ ಕಾನ್ಫಿಡೆನ್ಸ್ ನಿಮಗಿದೆ. ತುಂಬ ತುಂಬ ಧನ್ಯವಾದಗಳು ಕಿರಣ್. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಂಡ್ರೆ. ಮತ್ತು ನಾನು ಮಾತಾಡ್ತೀನಿ ಕಿರಣ್ ಬಗ್ಗೆ. ಕಿರಣ್ ನೋಡಿ, ನನಗೆ ಸುಮಾರು ಒಂದು 2 ತಿಂಗಳಿಂದ ತುಂಬಾ ಪರಿಚಯ. ಪಾಪ ನಾನು ಇವತ್ತು ಗಮನಿಸ್ತಾ ಇದ್ದೀನಿ. ನಾನು ಅವ್ರಿಗೆ ಹೇಳಿದ್ದೇನು ಅಂದರೆ, ಚಪ್ಪಲಿ ಹಾಕ್ಕೊಳ್ಳೋದೇ ಇವರು ಗಾಣಗಾಪುರಕ್ಕೆ ಬರಬೇಕು. ಸೊ ನೋಡಿ, ಈ ಮನುಷ್ಯ ಎಷ್ಟು ಒಂದು ಮಹಾರಾಜರ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅಂತಂದರೆ, ಚಪ್ಪಲಿ ಹಾಕ್ಕೊಳ್ಳಾರ್ದೆ ಅಲ್ಲಿಂದಾನೇ, ನಾವು ಊರಿನಿಂದಾನೇ ಚಪ್ಪಲಿ ಬಿಟ್ಟು ಬೆಂಗಳೂರಿಗೆ ಬಂದು ನನ್ನ ಜೊತೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂದರೆ, ಒಂದು ಈ ಕ್ಷಣದವರೆಗೂ ಮಹಾರಾಜರು ಅವ್ರ ಅಂಡರ್ಟೇಕಿಂಗಲ್ಲೇ ಇರ್ತಾರೆ. ನಾನು ಅವ್ರ ಕೈಗೆ ಆ ಮಹಾರಾಜರು ಒಪ್ಪಿಸ್ಬಿಡ್ತೀನಿ, ಕಿರಣ್ ಇದನ್ನು ನನ್ನ ಜೋಪಾನ ಕಾಪಾಡಿ. ಆ ಒಂದು ಕೆಲಸನ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸಿದ್ದಾರೆ. ಇಟ್ಸ್ ಅನ್ಬಿಲೀವೇಬಲ್. ಅದು ನೀವು ನಾವು ಎಲ್ಲರೂ ಸೇರಿ ಮಾಡುವಂಥ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇವತ್ತು ಯಶಸ್ವಿಯಾಗಿ 4ನೇ ತಿಂಗಳು ಮುಗಿಸ್ಕೊಂಡು ಬರೋ ಶಿವರಾತ್ರಿಗೆ ಮತ್ತೆ ತಿರ್ಗಾ 13ನೇ ತಾರೀಕು ಅಂದರೆ 2ನೇ ಶನಿವಾರ ನಾವು ಬರ್ತಾಯಿದ್ದೀವಿ. ಯಾವತ್ತು ಏನು ಅಂತ ನಾನು ಆ ಒಂದು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ವೀಕ್ಷಕರೇ, ಇಟ್ಸ್ ಅ ವೆರಿ ಪಾಸಿಟಿವ್ ಪವರ್. ಈ ಒಂದು ಅವಕಾಶನ ತಪ್ಪಿಸ್ಕೋಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.